ಬಂಗಾರಿ ಹಟ್ಟಿಲಿ ಇವಾಗ ಹೊರಗಡೆ ಗರ್ಭಿಣಿ ಇದ್ದಾಳೆ. 1 ತಿಂಗಳು ಒಳಗಡೆ ಅಲ್ಲೊಂದು ಮಗು ಹೊರಗಡೆ ಇಟ್ಟಿದ್ ಮಗು ಸತ್ತೋಯ್ತು. ಇದು ನಿಮ್ ಗಮನಕ್ಕೆ ಬರ್ಲಿಲ್ವಾ? ಮತ್ ಏನ್ ಮಾಡಿದ್ರಿ ನೀವೆಲ್ಲರೂ ಸೇರ್ಕೊಂಡು? ನೀವೊಬ್ರೇ ಅಲ್ಲ, ನೀವೆಲ್ಲ ಇಂಟರ್ ರಿಲೇಟೆಡ್. OBC, ತಾಲೂಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ತಹಶೀಲ್ದಾರು, ಇಒ ಪ್ರತಿಯೊಬ್ರು ಜವಾಬ್ದಾರಿ ಬರ್ತೈತಲ್ಲನಪ್ಪ. ನೀವೆಲ್ಲ ಸೇರ್ಕೊಂಡು ಏನೇನ್ ಮಾಡಿದೀರಾ? ಮತ್ತೆ ಅದೇ ನಿಮ್ ಗಮನಕ್ಕೆ ಬಂದ ಮೇಲೆ ನೀವು ಏನ್ ಕ್ರಮ ತಗೊಂಡ್ರಿ ಅದೇ ಹೇಳ್ರಿ ನನಗೆ. ಇಲ್ಲಿವರೆಗೂ 3 ವರ್ಷ ಆಯ್ತಂತೆ, ಒಂದು ಜಾಗೃತಿ ಕಾರ್ಯಕ್ರಮಗಳಾಗಿಲ್ಲ ಅಂತ ಹೇಳ್ತಾ ಇದ್ರು ನನಗೆ. ಸರ್ಕಾರದ ಮಟ್ಟದಲ್ಲೇ ನಾನು ತಗೊಂಡಿದ್ದೀನಿ ಇನ್ಫಾರ್ಮೇಶನ್. ಶಿರಾನಗರದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು, ತಾಲೂಕು ಪಂಚಾಯತ್, ಶಿಶು ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿರಾ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಮೂಢನಂಬಿಕೆ ಆಚರಣೆಗಳ ವಿರುದ್ಧ ವಾಕಥಾನ್ ಹಾಗೂ ಬಾಣಂತಿಯರನ್ನ ಊರಿನ ಹೊರಗೆ ಇಡುವ ಮೌಢ್ಯ ನಂಬಿಕೆಯ ವಿರುದ್ಧ ಜಾಗೃತಿ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಐಬಿ ಸರ್ಕಲ್ ವರೆಗೆ ನಡಿಗೆ ಮೂಲಕ ಬಂದು ಮಾನವ ಸರಪಳಿ ಮೂಲಕ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು. ಬಿಪಿಎಲ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಐತೆ ಐತಿ ತಾನೆ ಸರ್? ಅಲ್ಲ, ಎಲ್ಲ ಅವ್ರ ಹತ್ರ ಇದೆ. ನಿಮಗ್ ಬರೋದಿಲ್ಲ, ಇವ್ರು ಪಾವುಗಳಂತ ಇರೋದು. ಈ ಇವು ಹುಡುಗನ್ಗೆ 2 ಕಣ್ಣು ಕಾಣಲ್ಲ, ಈ ಕಣ್ಣು ಆಪರೇಷನ್ ಮಾಡ್ಬೋದು ಅಂತ ಹೇಳಿದಾರಂತೆ. ಆಮೇಲೆ ಆ ಹುಡುಗನ್ಗೆ ಸ್ಟ್ರೋಕ್ ಆಗಿ ಆಪರೇಷನ್ ಆಗಿ ಅವನು ಏನು ಟ್ರೀಟ್ಮೆಂಟ್ ಎಲ್ಲಾನು ಕೈ ಬರಲ್ಲ ಈಗ ಇವರಿಬ್ಬರಿಗೆ ನಮ್ಮ ಆರೋಗ್ಯ ಇಲಾಖೆಯವರು ಬಂದಿದ್ದಾರೆ. ಇಲ್ಲೇ ಕಣ್ಣಿನ ಡಾಕ್ಟರ್ ಇದ್ದಾರೆ. ಈಗ ತೋರಿಸ್ತಾರೆ ನಿಮಗೆ. ತೋರಿಸ್ಬಿಟ್ಟು ಆಪರೇಷನ್ ಮಾಡೋದಿದ್ರೆ ಎಲ್ಲಾನು ಇವರೇ ಎಲ್ಲ ಆಯೋಜನೆ ಮಾಡಿ ಆ ಮಗುವಿಗೆ ಆಪರೇಷನ್ ಮಾಡಿಸ್ತಾರೆ. ಅವ್ರ ಅಪ್ಪನ ಅದು. ನೀವು ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ ಬಂದಿರೋದು ಮೇಡಮ್. ನೈಟ್ 11 ಗಂಟೆ ಮನೆ ಬಿಟ್ಟಿರೋದು. ಮೆಜೆಸ್ಟಿಕಲ್ಲಿ 2 ಗಂಟೆಯಿಂದ ಕಾದು ನೈಟ್ ಬೆಳಿಗ್ಗೆ ಅಂತ ಇಲ್ಲಿ ವೇಟ್ ಮಾಡ್ತಿದ್ದೀನಿ ನಿಮಗೋಸ್ಕರ. ಬೆಂಗಳೂರಲ್ಲಿ ಎಲ್ಲಿರೋದು? ಆನೇಕಲ್ ತಾಲೂಕಲ್ಲಿ. ಆನೇಕಲ್ ತಾಲೂಕಾ? ಆಯ್ತು, ಇಲ್ಲಿ ಕೇಳು. ಅವಳು ನಿಮ್ಮನ್ನು ಯಾವಾಗ ನೋಡ್ಬೇಕಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ಲು. ಇವತ್ತು ಸ್ಕೂಲಿಗೆ ರಜೆ ಹಾಕಿ ನಿಮಗೋಸ್ಕರ ಬಂದಿದ್ದೆ. ಏನು ಹೆಸರು ನಿಂದು? ಪೂಜಾ. ಅಳಬಾರ್ದು, ಈ ಗುಡ್ಗಲ್ಲಲ್ಲ. ಈಗ ಕೇಳು, ನಿಮ್ಮ ಅಮ್ಮನಿಗೆ ಶುಗರ್ ಫುಲ್ಲು ಮಾತ್ರೆ ಫ್ರೀಯಾಗಿ ನಾನು ಹಾಸ್ಪಿಟ್ಲಲ್ಲಿ ಕೊಡಿಸ್ತೀನಿ, ಆಯಿತಾ? ನೀನು ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಪಬ್ಲಿಕ್ ಸ್ಕೂಲ್. ಹಾಂ, ಈಗ ಓದ್ತಾ ಇದ್ದಾಳಲ್ಲ, ಏನು ಮಾಡ್ಬೇಕಂತೀರಾ? ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ. ಅವ್ರಿಗೆ 2 ಏಜ್ ಆಗಿದೆ. ಟೂಟಿ ಅಂತ ರಿಮೂವ್ ಮಾಡಿದ್ದಾರೆ. 55 ವರ್ಷ ಆಗಿದೆ ಅಂತಂದೇಳಿ. ಅಲ್ಲ, ನಿನಗೆ ನಮ್ಮ ಹಾಸ್ಟೆಲ್, ಸರ್ಕಾರದ ಹಾಸ್ಟೆಲ್ಗೆ ಹಾಕಿದ್ರೆ ಹೋಗ್ತೀಯಾ? ಹಾಸ್ಟೆಲಲ್ಲಿ ಓದ್ತೀಯಾ? ನಿನಗೆ ಫ್ರೀ ಮಾಡಿಸ್ಕೊಡ್ತೀವಿ, ಓದ್ತೀಯಾ? ಎಷ್ಟನೇ ಕ್ಲಾಸ್ ನೀನು? ಬುಕ್ಕಾಪಟ್ನ, ನಮ್ಮ ಶಿರಾ ತಾಲೂಕಿನ ಬುಕ್ಕಾಪಟ್ನ ಗ್ರಾಮದಲ್ಲಿ ಬಾಣಂತಿಯನ್ನ ಊರಿಂದ ಹೊರಗೆ ಒಂದು ಗುಡಿಸಲಲ್ಲಿಟ್ಟು ಆ ತಾಯಿಯನ್ನ ಮತ್ತೆ ಆ ಮಗುವನ್ನ ಸ್ನಾನ ಮಾಡಿಸೋದು, ಅದನ್ನೆಲ್ಲ ನಾನು ನೋಡಿದ್ದೀನಿ. ಆ ಊರಿಂದ ಆಚೆ ಯಾವುದು ಮನೆಗಳಿಲ್ಲ, ಯಾವುದೇ ಥರ ಅನುಕೂಲ ಇಲ್ಲ. ಒಂದು ಗುಡಿಸಲೊಳಗಡೆ ಇಟ್ಟಿದ್ದಾರೆ. ಮತ್ತು ಇವಾಗ ತುಂಬ ಥಂಡಿ, ಎಷ್ಟು ಶೀತ ಥಂಡಿ ಇದೆ ಅಂತಂದರೆ ಬಾಣಂತಿ ಮತ್ತು ಮಗುವಿಗೆ ಈ ಈ ಈ ಟೈಮಲ್ಲಿ ಅವರಿಗೆ ಬೆಚ್ಚನೆಯ ಒಂದು ವಾತಾವರಣ ಇರಬೇಕು. ಆದರೆ ಇಲ್ಲಿ ಆ ಒಂದು ನಮ್ಮ ಗೊಲ್ಲ ಸಮುದಾಯ ಆ ದೇವರಿಗೆ ಆಗ ಬರೋದಿಲ್ಲ ಅಂತ ಹೇಳಿ ಆ ಬಾಣಂತಿಯರನ್ನ ಮುಟ್ಟಿರುತ್ತೆ ಅಂತ ಮಡಿ ಇರಬೇಕು ಅವರ ಹಟ್ಟಿಗಳು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಹೊರಗಡೆ ಇಟ್ಟಿರೋದನ್ನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾನು ಆಯೋಗದ ಅಧ್ಯಕ್ಷೆ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಗಮನಕ್ಕೆ ತಂದು, ಶಿರಾ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಇನ್ಫಾರ್ಮ್ ಮಾಡಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಈಗ ಇದ ನಂತರ ಇವತ್ತು ಎಷ್ಟೋ ಜನ ಎಷ್ಟೋ ಕಡೆ ಬದಲಾವಣೆ ಆಗಿದೆ. ಇದಕ್ಕೆ ಮುಂಚೆ ತುಮಕೂರಿನ ಬಿಸಾಡಳ್ಳಿಗೆ ಹೋಗಿದ್ದೆ,
ಇವತ್ತಲ್ಲಿ ಬಿಸಾಡಳ್ಳಿಲಿ ಯಾರು ಈ ಬಾಣಂತಿಯರನ್ನ ಊರಿಂದ ಆಚೆ ಇಡೋ ಈ ಮೌಢ್ಯವನ್ನ ಇವತ್ತು ಆಚರಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹಂಗನ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ನಾವು ಅವರ ಜೊತೆ ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತಾ, ದೇವರು ಯಾವತ್ತೂ ಕೆಳಗ್ ಬಂದು ಅಥವಾ ಬಂದು ಪ್ರತ್ಯಕ್ಷ ಆಗಿ ಅಥವಾ ಕನ್ಸಲ್ಲಿ ಬಂದು ಯಾವತ್ತೂ ಹೇಳಿಲ್ಲ ಮುಟ್ಟಾಗೋ ಹೆಣ್ಮಗಳನ್ನ ನೀವು ಊರಿಂದ ಆಚೆ ಇಡಬೇಕು, ನನಗೆ ಆಗ ಬರೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಅವತ್ತಿನ ಕಾಲಕ್ಕೆ ಕಾಡೊಳಗಡೆ ಗೊಲ್ರು ಇರ್ತಾ ಇದ್ರು ಹಸುಗಳು ಮೇಯಿಸ್ಕೊಂಡು. ಅವಾಗ ಚಿಕ್ಕ ಗುಡಿಲುಗಳು, ಅವಾಗೆಲ್ಲ ಗುಡಿಸ್ಲುಗಳೇ. ಅದಕ್ಕೆ ತಾಯಿ ಮಗು ಬಾಣಂತಿ ಶುಚಿಯಾಗಿರ್ಬೇಕು, ಅಲ್ಲೆಲ್ಲ ಅವ್ರಿಗೆ ಯಾವುದೇ ತರ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಇರೋ ಅಂತ ಕಡೆಗೆ ಇನ್ನೊಂದು ಗುಡಿಲು ಹಾಕಿ ಅವ್ರನ್ನ ಶುಚಿಯಾಗಿಡ್ತಿದ್ರು. ಇವತ್ತು ಅದೇ ಒಂದು ಪಾಲನೆ ಹೆಂಗಾಗಿದೆ ಅಂದ್ರೆ ಗುಡ್ಲಿಂದ ಹಾಕಬೇಕು ಅಂತ ಹೇಳಿ ಊರೊಳಗೆ ಹಾಕಕ್ಕಾಗಲ್ಲ, ಊರಿಂದ ಆಚೆ ಹಾಕ್ಬಿಡೋದು. ಭಗವಂತ ಯಾವತ್ತೂ ಬಂದು ಹೇಳಿಲ್ಲ. ನಾನು ಆ ಸಮುದಾಯಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ, ಈ ತರ ಮೌಢ್ಯ ಆಚರಣೆ ಮಾಡಬಾರ್ದು. ಯಾಕಂದ್ರೆ ಆಲ್ರೆಡಿ ನಾವು ಹೋದ ವರ್ಷ ಈ ತರ ಊರಿಂದ ಆಚೆ ಇಟ್ಟಿರೋ ಬಾಣಂತಿ ಮತ್ತೆ ಮಗುವಲ್ಲಿ ಒಂದು ಮಗುನ ಕಳ್ಕೊಂಡಿದೀವಿ. ಮಗು ಸತ್ತೋಗ್ಬಿಡತ್ತೆ ನೋಡಿ. ಆ ಎಂತ ಕಡೆ ಇಟ್ಟಿದ್ದಾರೆ. ಈಗ ನಾನು ಬುಕ್ಕಾಪಟ್ಟಣಕ್ಕೆ ಹೋಗ್ತಾ ಇರೋ ಜಾಗ ನೋಡಿದಾಗ ನೀವು ಎಲ್ಲ ಸುತ್ತಮುತ್ತ ಎಲ್ಲ ಗುಯಿ ಅಂತ ಬೆಳ್ಕೊಂಡಿರೋ ಕಳ್ಳಿ ಗಿಡಗಳು, ಹುಳ, ಹಾವು, ಚೇಳು, ಉಟ್ರೆ ಎಲ್ಲ ಇರುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಈಗ ಇಡೀ ಪ್ರಪಂಚ, ನಾವೆಲ್ಲ ಬೆಂಗಳೂರಿನಲ್ಲಿ ಇದೀವಪ್ಪ, ನಾವು ಹಂಗೆ ತಾನೇ ಹೆಣ್ಣು ಮಕ್ಳು, ನಮ್ಮನ್ನ ಆಚೆ ಇಡ್ಬೋದಲ್ಲ, ನಮ್ಮನೆ ದೇವ್ರಿಗೂ ಮುಟ್ಟಾಗ್ಬೋದಲ್ಲ. ಬರೀ ಅವ್ರ ದೇವ್ರಿಗೇನೆ ಮಡಿ ಆತೈತಾ, ನಮ್ ದೇವ್ರಿಗೆ ಆಗೋದಿಲ್ವಾ? ಎಲ್ಲಾ ದೇವ್ರು ಒಂದೇ ತಾನೆ. ನೀವು ಕೃಷ್ಣ ಅಂತೀರಾ, ನಾವ್ ಈಶ್ವರ ಅಂತೀವಿ. ನಮಗೂ ಕೃಷ್ಣ ದೇವ್ರು, ನಿಮ್ಗೂ ಕೃಷ್ಣ ದೇವ್ರು, ನಿಮ್ಗೂ ಈಶ್ವರ, ನಮಗೂ ಈಶ್ವರ, ನಮಗೂ ಗಣೇಶ, ನಿಮ್ಗೂ ಆಂಜನೇಯ, ಹಲವಾರು ಹೆಸರಲ್ಲಿ ಕರಿತೀವಿ. ಯಾವುದು ದೇವ್ರು ನನಗೆ ಮಡಿ ಅಂತ ಹೇಳಿಲ್ಲ. ದೇವ್ರಿಗೆ ಬೇಕಾಗಿರೋದು ಭಕ್ತಿ, ಮಡಿ ಮುಟ್ಟು ಅಲ್ಲ. ನಿಮ್ಮ ಭಕ್ತಿ ಅಂದ್ರೆ ಅದು ಭಕ್ತಿ ಅಂತದು ಸಹಾಯದಲ್ಲಿ ಭಕ್ತಿ. ದೇವ್ರಿಗೆ ಬೇಕಾಗಿರೋದು ನಿಮ್ಮ ಶುದ್ಧವಾದ ಮನಸ್ಸು, ಕನಿಕರ ಮನಸ್ಸು, ದಾನ ಮಾಡೋ ದಯೆ ಇರುವಂತ ಮನಸ್ಸು. ಪ್ರಾರ್ಥನೆಗಳಿಗಿಂತ ದಾನ ಮಾಡುವ ಕೈ ದೊಡ್ಡದು, ದಯವೇ ಧರ್ಮದ ಮೂಲವಯ್ಯ. ಭಗವಂತನೇ ಹೇಳಿದಾನೆ, ನೀವು ಮಾಡೋ ಕರ್ಮಗಳಲ್ಲಿ ನಾನಿದ್ದೀನಿ ಅಂತ. ನೀವು ಮಾಡೋ ಮುಟ್ಟು ಮಡಿಗಳಲ್ಲ, ನಾನಿರೋದು ನಿಮ್ಮ ಒಳ್ಳೆಯ ಮನಸ್ಸು, ದಾನ ಧರ್ಮದ ಮನಸ್ಸು, ದಯೆ ಮನಸ್ಸು, ಕರುಣೆಯ ಮನಸ್ಸು, ಅಲ್ಲಿ ಭಗವಂತ ಇದ್ದೀನಿ ಅಂತ ಹೇಳ್ತಾ ಇರೋದು. ಇದು ಅರ್ಥ ಆಗ್ಬಿಟ್ರೆ ಸಾಕು. ಇದೆಲ್ಲ ಏನಾಗಿದೆ ಏನ್ ಗೊತ್ತಾ, ವರ್ಷಾನ್ಗಟ್ಲೆಯಿಂದ ನೂರಾರು ವರ್ಷಗಳಿಂದ ಪಾಲನೆ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತಲ್ಲ ನಾಳೆ ನಮ್ ಜನ ಬದಲಾವಣೆ ಆಗೇ ಆಗ್ತಾರೆ. ನಮ್ಮ ಮಕ್ಕಳು ಬದಲಾವಣೆ ಪರ್ವದ ಒಂದು ಇವತ್ತು ಮುಖ ನೋಡಿ. ಇಷ್ಟು ಜನ ಹೆಣ್ಣು ಮಕ್ಕಳು ಬಂದಿದ್ದಾರೆ ಅಂತಂದ್ರೆ ಬದಲಾವಣೆಗೆ ನಿಂತಿದ್ದಾರೆ. ಇವತ್ತಲ್ಲ ನಾಳೆ ಅದು ಬದಲಾವಣೆ ಖಂಡಿತ ಆಗತ್ತೆ. ಹಂಗಂತ ಆಗೋದಿಲ್ಲ ಅಂತ ನಾವು ಕೈ ಕಟ್ಕೊಂಡು ಕೂತ್ಬಿಟ್ರೆ ಆಗತ್ತಾ? ಆಗೋದಿಲ್ಲ. ಹಾಗಾಗಿ ಇದು ಒಂದು ಬದಲಾವಣೆಯ ಒಂದು ಹೆಜ್ಜೆ. ಆಮೇಲೆ ಇದು ಕಾನೂನಿಗೆ ಅಪರಾಧನೂ ಸಹ, ಇದು ಶಿಕ್ಷೆ ಆಗತ್ತೆ. ಸೊ ಹಾಗಾಗಿ ಅವ್ರಿಗೆ ನಾವು ಹೇಳ್ಕೊಡ್ಬೇಕು, ಅವ್ರ ವಿರುದ್ಧ ಹೋಗೋದಲ್ಲ, ಅವ್ರನ್ನ ನಮ್ ಜೊತೆ ತಗೊಂಡು ಹೋಗ್ಬೇಕು. ಅವ್ರಿಗೆ ತಪ್ಪು ಒಪ್ಪುಗಳನ್ನ ಹೇಳ್ಕೊಡ್ಬೇಕು, ಕಾನೂನುಗಳನ್ನ ಹೇಳ್ಕೊಡ್ಬೇಕು, ಇದು ಯಾಕೆ ಮಾಡ್ಬೇಕು ಯಾಕೆ ಮಾಡಬಾರ್ದು ಅಂತ ಹೇಳ್ಕೊಡ್ಬೇಕು. ಹಾಗಾಗಿ ಇದು ಒಂದು ಜಾಗೃತಿಯ ನಡಿಗೆ ಶಿರಾ ತಾಲೂಕಿನ. ಬರೀ ಸರ್ಕಾರ ಕಾನೂನು ಮಾಡತ್ತೆ ಅಂತಲ್ಲ, ಇದರಲ್ಲಿ ಸಮಾಜ, ನಮ್ಮ ನಿಮ್ಮಂತ ಮಾಧ್ಯಮದವ್ರದ್ದು, ನಮ್ಮ ನಿಮ್ಮಂತವ್ರದ್ದು ಎಲ್ಲರದು ಕೈ ಜೋಡಿಸಿದ್ರೆ ಮಾತ್ರ ಇದು ಬದಲಾವಣೆ. ನಾನು ಆಯೋಗದಿಂದ ಪತ್ರವನ್ನ ನಮ್ಮ OBC ಇಲಾಖೆಗೆ ಬರಿತೀನಿ. ಎಷ್ಟು ಜಾಗೃತಿಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಪ್ರತಿ ಗ್ರಾಮ ಹೋಬಳಿಗಳಲ್ಲಿ, ಅದನ್ನೆಲ್ಲ ರಿಪೋರ್ಟ್ ತರಿಸ್ಕೊಳ್ತೀನಿ ನಾನು. ಈ ತರ ಎಲ್ಲೋ ಒಬ್ರು ನಮ್ಗೆ ವಿಡಿಯೋ ಮಾಡಿ ಕಳಿಸ್ಬೇಕಾದ್ರೆ ಇವ್ರಿಗೆ ಯಾಕೆ ಗಮನಕ್ಕೆ ಬರಲಿಲ್ಲ, ಎಲ್ಲಿ ಫೇಲ್ ಆಗಿದ್ದಾರೆ, ಇದೆಲ್ಲವೂ ನಾನು ಸಮಗ್ರ ಮಾಹಿತಿಯನ್ನ ತರಿಸ್ಕೊಂಡು ಮುಂದೆ ಈ ತರ ಆಗದೆ ಇರೋಂಗೆ ಕ್ರಮ ವಹಿಸಿ ಜಾಗೃತಿ ಕಾರ್ಯಕ್ರಮಗಳು, ಅರಿವಿನ ಕಾರ್ಯಕ್ರಮಗಳು, ಕಾನೂನಿನ ಅರಿವನ್ನ ಅವ್ರಿಗೆ ಕೊಡುವಂತ ಕೆಲಸವನ್ನ ಮಾಡ್ಲಿಕ್ಕೆ